ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಸೊ ಟುಡೇ ಟಾಪಿಕ್ ಬಂದ್ಬಿಟ್ಟು ಫಾರ್ಮರ್ಸ್ ಲೈಫ್ ಆಯಿತಾ. ಸೊ 2 ದಿವಸದಿಂದ ನನಗೆ ನಮ್ಮ ಫಾದರ್ ಕಾಲ್ ಮಾಡಿದರು. ಸೊ ಸಂಡೇ ರಾಶಿ ಐತಿ. ಸೊ ನೀವು ಊರಿಗೆ ಬರೋಕ್ಕಿಂತ ಮೊದಲ ರಾಶಿ ಆಗಿಬಿಡುತ್ತೆ ಅಂತ ಹೇಳಿದ್ರು. ಸೊ ಅದು ಮಷಿನ್ ಬರೋಕ್ಕೆ ಸ್ವಲ್ಪ ಡಿಲೇ ಆಯಿತು. ಜೋಳದ ರಾಶಿ ಇತ್ತು. ಸೊ ಜೋಳ ಎಲ್ಲ ತೆಗೆದ್ಬಿಟ್ಟು ಅದನ್ನು ಗೂಡು ಹಾಕಿದ್ರು. ಸೊ ಅದಕ್ಕೆ ಒಂದು ಮಷಿನ್ ಬರೋಕ್ಕೆ ಒಂದಿನ ಡಿಲೇ ಆಯಿತು. ಸೊ ಡಿಲೇ ಆದ ತಕ್ಷಣ ಅವತ್ತು ನೈಟು ಡಿಲೇ ಅವರು ಏನು ಮಷಿನ್ ಅವರು ಹಾಕಕ್ಕೆ ರಾಸಿಗೆ ಬರ್ತಿದ್ರು, ಅವ್ರು ಬಂದಿಲ್ಲ. ಅದೇ ಅವತ್ತೇ ನೈಟು ಇಷ್ಟು ಮಳೆ ಆಗಿದೆ ಅಂದರೆ ಆಲಿಕಲ್ ಎಲ್ಲ ಬಿದ್ದಿದೆ ಹೊಲದಲ್ಲಿ ಎಲ್ಲ. ಸೊ ಇವ್ರೇನು ಜೋಳ ಹಾಕ್ಬಿಟ್ಟಿದ್ರು ಎಲ್ಲ ಮಳೆ ಬಂದುಬಿಟ್ಟು ವೆಟ್ ಆಗಿಬಿಟ್ಟಿದೆ. ಈಗ ರಾಶಿ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ 1 ವೀಕ್. ಏನಕ್ಕಂದ್ರೆ ಹೊಲ ಫುಲ್ ನೀರಿಂದ ತುಂಬಿಬಿಟ್ಟೈತಿ. ಸೊ ರಾಶಿ ಮಷೀನೇ ಹೋಗಲ್ಲ. ಸೊ ಮತ್ತೆ ಅದು ಎಲ್ಲ ಜೋಳ ಅದೆಲ್ಲ ತೆಗ್ದುಬಿಟ್ಟಿದ್ದು ಗೂಡು ಹಾಕಿದ್ದು ಅದು ನೀರೆಲ್ಲ ಒಣಗಿ ಅದಾದ ನಂತರನೇ ರಾಶಿ ಹಾಕಕ್ಕೆ ಬರೋದು. ಸೊ ರೈತಂದು ಲೈಫು ತುಂಬ ಡಿಫಿಕಲ್ಟು. ನಾವು ಕಾರ್ಪೊರೇಟ್ದಾಗ ವರ್ಕ್ ಮಾಡೋರಿಗೆಲ್ಲ ಡೇ ಸ್ಯಾಲ್ರಿ ಡಿಲೇ ಆದ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ತಿರುತ್ತೆ. ಸೊ ರೈತ ಒಂದು ವರ್ಷ ಪೂರ್ತಿ ಹೊಲ ಉತ್ತಿ ಬಿತ್ತಿ ಇನ್ನೇನು ಫಲ ಬರ್ಬೇಕನ್ನೋ ಟೈಮಲ್ಲಿ ಮಳೆ ಬಂದು ಈ ಥರ ಆದಾಗ ಸೊ ತುಂಬ ಕಷ್ಟ ಆಗ್ಬಿಡುತ್ತೆ. ನನಗೆ ಈಗ ಅನಿಸುತ್ತೆ ಏನಕ್ಕೆ ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೊತಾರೆ ಅಂತ. ಒಂದು ವರ್ಷದ ಫಲ ಎಲ್ಲ ಅದು ಅದ್ರ ಬೆಳೆ ಮೇಲೆ ಡಿಪೆಂಡ್ ಇರುತ್ತೆ ಅವ್ರದ್ದೆಲ್ಲ ಜೀವನ. ಸೊ ಲಾಸ್ಟ್ ಮೂಮೆಂಟ್ದಾಗ ಬಂದು ಈ ಥರ ಮಳೆ ಬಂದುಬಿಟ್ಟು ಅವ್ರಿಗೆ ಬೆಳೆ ಎಲ್ಲ ಬೆಳೆದಿದ್ದು ಕೈಗೆ ಬರದಿದ್ದಾಗ ತುಂಬ ನೋವಾಗ್ಬಿಡುತ್ತೆ. ನಂಗೆ ಇಷ್ಟು ದಿನ ನಾವು ಕಾರ್ಪೊರೇಟ್ ಆಫೀಸ್ದಾಗ ಕೂತ್ಬಿಟ್ಟು ಈ ರೈತರ ಬಗ್ಗೆ ಎಲ್ಲ ಸಮಸ್ಯೆ ಬಂದಾಗ ನಾವು ಬರೀ ಕೇಳ್ತಾ ಇದ್ವಿ. ಇದು ನನಗೆ ರಿಯಲ್ ಆಗಿ 2 ದಿವಸದಿಂದ ಫೀಲ್ ಆಗಿದ್ದು. ಸೊ ರೈತರ ಲೈಫ್ ಅಷ್ಟು ನಾವು ಅಂದ್ಕೊಂಡಂಗೆ ಈಸಿ ಇಲ್ಲ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಜಸ್ಟ್ ನಾವು ದೇವ್ರ ಹತ್ರ ಪ್ರೇ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಇಟ್ಸ್ ವೆರಿ ಸ್ಯಾಡ್ ಅಬೌಟ್ ಫಾರ್ಮರ್ಸ್ ಲೈಫ್. It's very difficult in India. Thank you.